ದರಖಾಸ್ತುದಾರರಿಗೆ ನಿಯಮಾನುಸಾರ ಜಮೀನು ಮಂಜೂರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಸುಮಾರು 200 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ 5,000 ನಿವೇಶನಗಳನ್ನು ಸಿದ್ಧಪಡಿಸಿ ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗುವುದು ಹಾಗೂ ರೈತರು ದರಖಾಸ್ತಿನಲ್ಲಿ ಹಾಕಿರುವ ಅರ್ಜಿಗಳ ಪೈಕಿ 17 ಅರ್ಜಿಗಳು ಪರಿಶೀಲನೆ ಮಾಡಿ ಈಗಾಗಲೇ ಆಯ್ಕೆ ಮಾಡಲಾಗಿದ್ದು ಸಾಗುವಳಿ ಚೀಟಿ ಸಿದ್ಧಪಡಿಸಿ ವಿತರಣೆ ಮಾಡಲಾಗುತ್ತದೆ ಅಂತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಮತ್ತು ತಾಲೂಕು ಪಂಚಾಯತ್ ಆವರಣದಲ್ಲಿ ನಡೆದ ಆಶ್ರಯ ಕಮಿಟಿ ಮತ್ತು ದರಖಾಸ್ತು ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮೊದಲಿಗೆ ನಿಯಮ 53ರ ಅಡಿಯಲ್ಲಿ ಹಾಕಲಾಗಿರುವ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಅರ್ಹ ಫಲಾನುಭವಿಗಳಿಗೆ ಸುಮಾರು ಈಗ 17 ಎಕರೆ 35 ಕುಂಟೆ ಜಮೀನು ಮಂಜೂರು ಮಾಡಲಾಗಿದೆ ಹಾಗೂ ನಿಯಮ 53ರ ಅಡಿ ಸಲ್ಲಿಸಲಾಗಿರುವ ಅರ್ಜಿಗಳನ್ನು ಮುಂದಿನ ಸಭೆಯ ಒಳಗೆ ಪ್ರತಿ ತಿಂಗಳು 2 ಇತ್ಯರ್ಥಪಡಿಸಿ ಅರ್ಹ ಫಲಾನುಭವಿಗಳಿಗೆ ಜಮೀನು ಮಂಜೂರು ಮಾಡಲಾಗುವುದು ಎಂದರು. ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಮತ್ತು ತಾಲೂಕು ಪಂಚಾಯತ್ ಆವರಣದಲ್ಲಿ ನಡೆದ ಆಶ್ರಯ ಕಮಿಟಿ ಮತ್ತು ದರಖಾಸ್ತು ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮೊದಲಿಗೆ ನಿಯಮ 53ರ ಅಡಿಯಲ್ಲಿ ಹಾಕಲಾಗಿರುವ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಅರ್ಹ ಫಲಾನುಭವಿಗಳಿಗೆ ಸುಮಾರು ಈಗ 17 ಎಕರೆ 35 ಕುಂಟೆ ಜಮೀನು ಮಂಜೂರು ಮಾಡಲಾಗಿದೆ ಹಾಗೂ ನಿಯಮ 53ರ ಅಡಿ ಸಲ್ಲಿಸಲಾಗಿರುವ ಅರ್ಜಿಗಳನ್ನು ಮುಂದಿನ ಸಭೆಯ ಒಳಗೆ ಪ್ರತಿ ತಿಂಗಳು 2 ಇತ್ಯರ್ಥಪಡಿಸಿ ಅರ್ಹ ಫಲಾನುಭವಿಗಳಿಗೆ ಜಮೀನು ಮಂಜೂರು ಮಾಡಲಾಗುವುದು ಎಂದರು. 12ನೇ ತಾರೀಕು 9ನೇ ತಿಂಗಳು 2025 ದಿವಸ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರಾಗಿ ಒಂದು 17 ಫೈಲ್ ಬಂತು. ಅದರಲ್ಲಿ ಕ್ಲಿಯರ್ ಮಾಡಿದ್ವಿ. 17 ಎಕರೆ 32 ಗುಂಟೆಗೆ ಇವತ್ತು ಕ್ಲಿಯರ್ ಮಾಡಿದ್ವಿ. ಮಿಕ್ಕಿದ್ದು ಮುಂದಿನ ಸಭೆಯಲ್ಲಿ ಕೆಲವು ನ್ಯೂನತೆಗಳನ್ನು ರಿಜೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಟು ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂಡು ಮುಂದಿನ ಮೀಟಿಂಗಲ್ಲಿ ಕ್ಲಿಯರ್ ಮಾಡ್ತೀವಪ್ಪ. ಇಷ್ಟು ಆಶ್ರಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡಿದ್ದೀವಿ. ಈಗ ನಮ್ಮ ಇಂಟೆನ್ಷನ್ನು, ಈಗ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರು 95 ಎಕರೆ ಜಮೀನು ಆಶ್ರಯ ಕೊಟ್ಟಿದ್ದಾರೆ. ನಮಗೆ ಡಿಮ್ಯಾಂಡ್ ಇನ್ನು 85 ಎಕರೆ ಬೇಕು. ಈ ಮಂತ್ ಎಂಡಲ್ಗಡೆ 30ನೇ ತಾರೀಕಿನೊಳಗೆ ಈ ಮಂತ್ ಎಂಡಲ್ಗಡೆ 85 ಎಕರೆ ಕೊಡ್ತಾ ಇದ್ದಾರೆ. ಟೋಟಲ್ 200 ಎಕರೆಯಲ್ಲಿ ಸುಮಾರು ಒಂದು 5,000 ಸೈಟ್ ನಿವೇಶನ ಮಾಡಿ ಹಂಚೋ ಕಾರ್ಯಕ್ರಮ ಮಾಡ್ತೀವಿ. ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮಾತನಾಡಿ, ಸರ್ಕಾರದ ಆದೇಶದಂತೆ ಬಂದಿರುವ ಅರ್ಜಿಗಳನ್ನು ಸಭೆಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿ ದರಖಾಸ್ತು ಕಮಿಟಿ ಸದಸ್ಯರ ಸಹಕಾರ ಪಡೆದು ಸರ್ಕಾರದ ಮಾನದಂಡಗಳಂತೆ ಜಮೀನು ಮಂಜೂರು ಮಾಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ದರಖಾಸ್ತು ಕಮಿಟಿ ಸದಸ್ಯ ಲಾಯರ್ ಕುರುವಪಲ್ಲಿ ಚಂದ್ರಶೇಖರ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬುರುಗಮಡಗು ನರಸಿಂಹಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಅರಣ್ಯ ಇಲಾಖೆ ವಾಸುದೇವ್ ಮೂರ್ತಿ, ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಪವರ್ ನ್ಯೂಸ್ 1, ಭಾಗ್ಯನಗರ.